ರೀಲ್ಸ್ ಹುಚ್ಚು ಮೋಜು ಮಸ್ತಿ 9 ಜನ ನೀರು ಪಾಲಾಗಿದ್ದಾರೆ. ಜಲಪಾತ ವೀಕ್ಷಣೆಗೆ ಬಂದಿದ್ದಂತಹ ಕುಟುಂಬಸ್ಥರು ಈಗ ನೀರು ಪಾಲಾಗಿರುವಂತದ್ದು. 4 ಮಕ್ಕಳು ಸೇರಿ 9 ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ. ಪ್ರಮುಖವಾಗಿ ಈ ರೀಲ್ಸ್ ಹುಚ್ಚು ಅನ್ನುವಂಥದ್ದು ಯಾವ ರೀತಿಯಾಗಿ ಪ್ರಾಣಕ್ಕೆ ಕುತ್ತು ತರುತ್ತೆ ನೋಡಿ. ಇದೊಂದೇ ಅಲ್ಲ, ಸಾಕಷ್ಟು ದೃಶ್ಯಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ. ಒಂದು ರೀಲ್ಸ್, ಆ 30 ಸೆಕೆಂಡಿನ ಒಂದು ವಿಡಿಯೋ ಎಷ್ಟೋ ಜನರ ಪ್ರಾಣ ಪಕ್ಷಿ ಹಾರಿ ಹೋಗೋದಕ್ಕೆ ಸಾಕಷ್ಟು ಉದಾಹರಣೆ ಆಗಿದೆ. ಈಗ ನೋಡಿ, ಈ ರೀಲ್ಸ್ ಹುಚ್ಚು ಮಹಾರಾಷ್ಟ್ರದ ಲೋನಾವಾಲದಲ್ಲಿ ರಣಭೀಕರವಾದಂತೆ ಒಂದು ಘಟನೆ ನಡೆದಿದೆ. ಭೂಶಿ ಡ್ಯಾಂ ಪಕ್ಕದ ಜಲಪಾತ ವೀಕ್ಷಣೆಗೆ ಬಂದಿತ್ತು ಒಂದು ಕುಟುಂಬ. ಏಕಾಏಕಿಯಾಗಿ ಡ್ಯಾಂಗೆ ನೀರು ಬಿಡಲಾಗಿದೆ, ಪ್ರವಾಹ ಉಂಟಾಗಿದೆ. ರೀಲ್ಸ್ ಹುಚ್ಚು 9 ಜನ ಈಗ ನೀರು ಪಾಲಾಗಿದ್ದಾರೆ. ಜಲಪಾತ ವೀಕ್ಷಣೆಗೆ ಬಂದಿದ್ದಂತಹ ಕುಟುಂಬಸ್ಥರು ನೀರು ಪಾಲಾಗಿದ್ದು 4 ಮಕ್ಕಳು ಸೇರಿ 9 ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ. ಮಹಾರಾಷ್ಟ್ರದ ಲೋನಾವಾಲದಲ್ಲಿ ರಣಭೀಕರ ಘಟನೆ ನಡೆದಿರುವುದು. ಭೂಶಿ ಡ್ಯಾಂ ಪಕ್ಕದ ಜಲಪಾತ ವೀಕ್ಷಣೆಗೆ ಈ ಕುಟುಂಬ ಬಂದಿತ್ತು. ಏಕಾಏಕಿಯಾಗಿ ಡ್ಯಾಂಗೆ ನೀರನ್ನ ಬಿಡಲಾಗಿದೆ. ಮಕ್ಕಳು ಸೇರಿ 9 ಜನರು ನಾಪತ್ತೆಯಾಗಿದ್ದಾರೆ. ಈಗಾಗಲೇ ಮೃತದೇಹಕ್ಕೆ ಶೋಧ ಕಾರ್ಯವನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು ಗಮನಿಸಬಹುದು. ನೀವೊಂದು ಈ ವಿಡಿಯೋವನ್ನ ಸದ್ಯದ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದೆ ನೋಡಿ. ಅಲ್ಲೆಲ್ಲ ಆ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವಂತದ್ದು ಒಂದೇ ಕುಟುಂಬದ 9 ಜನರು. ಅಲ್ಲಿ ಫೋಟೋವನ್ನ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಹೇಗಾಗಿದೆಯಪ್ಪ ಈಗ ಅಂತಂದ್ರೆ ನೋಡಿ, ಮಳೆ ಇಲ್ದಿರೋಂಥ ಟೈಮಲ್ಲಿ, ನೀರು ಕಡಿಮೆ ಇದ್ದಂಥ ಟೈಮಲ್ಲಿ ಈ ತರ ಹೊರಗೆ ನೀರು ಹರಿಬಿಡೋದಿಲ್ಲ. ಆದ್ರೆ ಕೆಲವೊಂದಿಷ್ಟು ಸ್ಥಳಕ್ಕೆ ಹೋದಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಿ. ರೀಲ್ಸ್ ಹುಚ್ಚಾಗಿರ್ಬೋದು, ಸೆಲ್ಫಿ ಆಗಿರ್ಬೋದು. ಎಷ್ಟೋ ಜನ ಯುವಕರು, ಇದಕ್ಕಿಂತ ಅರಿಶಿನ ಕುಂಟೆದೊಂದು ನಾವು ನೆನೆಸ್ಕೊಳ್ಬೇಕು. ಆ ಯುವಕ ಕೂಡ ಇದೇ ರೀತಿಯಾಗಿ ರೀಲ್ಸ್ ಹುಚ್ಚಿಗೆ ಆ ಜಲಪಾತದ ಹತ್ತಿರ ಹೋಗಿ ಕಾಲು ಜಾರಿ ಸ್ಕಿಡ್ ಆಗಿ ಬಿದ್ದ್ಬಿಡ್ತಾನೆ. 3 ದಿನ ಬೇಕಾಯ್ತು, 3-4 ದಿನ ಬೇಕಾಯ್ತು ಆತನ ಮೃತದೇಹವನ್ನ ಹುಡುಕೋದಕ್ಕೆ. ಯಾವುದೋ ಒಂದು ಬಳ್ಳಿಯಲ್ಲಿ ಸಿಕ್ಕಾಕೊಂಡು ಆತನ ಮೃತದೇಹ, ಒಬ್ಬನೇ ಮಗ. ಒಂದ್ ರೀತಿಯಾಗಿ ಎಷ್ಟೋ ಕುಟುಂಬಸ್ಥರುಗಳು ಈ ರೀತಿಯ ನೋವನ್ನ ಅನುಭವಿಸಿರ್ತಾರೆ. ಈಗ ಒಂದೇ ಕುಟುಂಬದ 9 ಮಂದಿ ನೀರು ಪಾಲಾಗಿದ್ದಾರೆ. ಅಲ್ಲಿ ಗಮನಿಸಬಹುದು, ಒಂದು ಪುಟ್ಟ ಮಗು ಕೂಡ ಇದೆ, ಚಿಕ್ಕ ಮಗು ಕೈಯಲ್ಲಿ ಹಿಡಿದುಕೊಂಡು ನಿಂತಿದ್ದಾರೆ. ಅವರಿಗೆ ದಾಟೋದಕ್ಕೆ ಕೂಡ ಸಾಧ್ಯವಾಗ್ತಾ ಇಲ್ಲ. ಆ ನೀರಿನ ರಭಸಕ್ಕೆ ಒಂದು ಹೆಜ್ಜೆ ಇಟ್ಟರು ಕೂಡ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿ ಇತ್ತು. ದೇವ್ರು ಕಾಪಾಡ್ತಾನೆ ಅಂತ ಜೀವವನ್ನ ಗಟ್ಟಿಯಲ್ಲಿ ಹಿಡ್ಕೊಂಡು ನಿಂತಿದ್ರು. ಈಗ ಮಹಾರಾಷ್ಟ್ರದ ಭೂಶಿ ಡ್ಯಾಮ್ ನಲ್ಲಿ ಇಡೀ ಕುಟುಂಬವೇ ಕೊಚ್ಚಿ ಹೋಗಿದೆ. ಪ್ರವಾಸಕ್ಕೆ ತೆರಳಿದ್ರು 9 ಜನ. ಅದರಲ್ಲಿ 3 ಮೃತದೇಹ ಪತ್ತೆಯಾಗಿದೆ. ಇನ್ನು ಮೃತದೇಹಗಳಿಗಾಗಿ NDRF ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. 3 ಮೃತದೇಹ ಸಿಕ್ಕಿದೆ. ಸ್ಥಳದಲ್ಲೇ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಯಾರಿಗ್ ತಾನೇ ಆಗಲ್ಲ, ಒಂದೇ ಕುಟುಂಬದ 9 ಮಂದಿ ಅಂತಂದ್ರೆ ನಿಜವಾಗ್ಲೂ ಕೂಡ ನಮಗೆ ನೋಡೋದಕ್ಕೆ ಬೇಸರ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ನಡೆದಿರುವಂತದ್ದು ಈ ಘಟನೆ. ಮೃತದೇಹಕ್ಕೋಸ್ಕರ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಸದ್ಯದ ಮಟ್ಟಿಗೆ. ಈಗ ಜಲಧಾರೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಒಂದೇ ಕುಟುಂಬದ 9 ಮಂದಿ. ಒಂದು ಕಡೆ ಪುಣೆಯ, ಮಹಾರಾಷ್ಟ್ರದಲ್ಲಿ ಬರುವಂತಹ ಪುಣೆಯ ಭೂಶಿ ಅಣೆಕಟ್ಟು ಸಮೀಪದ ಜಲಪಾತವನ್ನ ನೋಡೋದಕ್ಕೆ ಪ್ರವಾಸಿಗರು ತೆರಳಿರ್ತಾರೆ. ಆ ಸಂದರ್ಭದಲ್ಲಿ 4 ಮಕ್ಕಳಿದ್ದಾರೆ. ಅಲ್ಲಿ ಒಂದೆರಡು ಸ್ವಲ್ಪ ದೊಡ್ಡ ಮಕ್ಕಳಿದೆ, ಇನ್ನೊಂದು ಪುಟ್ಟ ಮಗು ಕೂಡ ಇದೆ. ಅಲ್ಲಿ ಇನ್ನಿಬ್ಬರ ಸಾಕಷ್ಟು ಜನರ ಶವಕ್ಕೆ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಪ್ರಸಿದ್ಧ ಪ್ರವಾಸಿ ಸ್ಥಳ ಈ ಲೋನಾವಾಲ ಭೂಶಿ ಅಣೆಕಟ್ಟು. ಸಾಕಷ್ಟು ಜನ ಪ್ರವಾಸಿಗರು ಬರ್ತಾ ಇರ್ತಾರೆ ಆ ಒಂದು ಸ್ಥಳವನ್ನ ಎಂಜಾಯ್ ಮಾಡೋದಕ್ಕೆ. ಪ್ರಸಿದ್ಧವಾದಂತಹ ಪ್ರವಾಸಿ ಸ್ಥಳ ಅದು. ಅಲ್ಲಿ ಮಕ್ಕಳು ಮತ್ತು ಮಹಿಳೆಯರು ಸೇರಿದಂತೆ ಒಂದು ಕುಟುಂಬ ಹೋಗಿರುತ್ತೆ. ಆ ಕುಟುಂಬ ಇಡೀ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂತದ್ದು ಗಮನಿಸಬಹುದು. ಅಲ್ಲಿ ಕೊಚ್ಕೊಂಡು ಹೋಗ್ತಾ ಇರುವಂತದ್ದನ್ನ. ಆದ್ರೆ ಯಾರ ಪ್ರಾಣವೂ ಕೂಡ ಉಳಿಯೋದಿಲ್ಲ ಅಲ್ಲಿ. ಅದನ್ನ ಕಣ್ಣಾರೆ ನೋಡ್ತಾ ಇರೋ ನಮಗೆ ಒಂದ್ ರೀತಿ ಮೈ ಜುಮ್ ಅನಿಸ್ತಾ ಇದೆ. ಹೇಗ್ ನಡೀತು ಈ ದುರಂತ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಪುಣೆಯ ಹಡಪ್ಸರ್ ಲಿಯಾಕತ್ ಅನ್ಸಾರಿ ಮತ್ತು ಯೂನಿಸ್ ಖಾನ್ ಅವರ ಕುಟುಂಬದ ಸದಸ್ಯರು ಎಲ್ಲರೂ ಕೂಡ ಭೂಶಿ ಅಣೆಕಟ್ಟಿಗೆ ಪ್ರವಾಸ ಕೈಗೊಂಡಿರ್ತಾರೆ. ಭಾನುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೋಗ್ತಾರೆ. ಸುಮಾರು 17 ರಿಂದ 18 ಕುಟುಂಬ ಸದಸ್ಯರು ಭೂಶಿ ಅಣೆಕಟ್ಟಿನ ಹಿಂಭಾಗದ ಜಲಪಾತವನ್ನ ತಲುಪ್ತಾರೆ. ಆದ್ರೆ ಹಿಂಭಾಗದ ಜಲಪಾತ
ನಿರಂತರ ಮಳೆಯಿಂದಾಗಿ ನೀರಿನ ಮಟ್ಟ ಕೂಡ ಹಠಾತ್ ಆಗಿ ಏರಿಕೆ ಆಗುತ್ತೆ. ನೋಡಿ, ಮಹಾರಾಷ್ಟ್ರ, ದೆಹಲಿ, ಕರ್ನಾಟಕ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಕೆಲವೊಂದಿಷ್ಟು ಕಡೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜಲಪಾತದ ಈ ಒಂದು ಹಿನ್ನೀರಾಗಿರ್ಬೋದು, ಹಿನ್ನೀರಿನಲ್ಲಿ ಅತಿ ಹೆಚ್ಚಾಗಿ ಯಾವ ಟೈಮಲ್ಲಿ ನೀರು ಹರಿದು ಬರುತ್ತೋ ಗೊತ್ತಾಗೋದಿಲ್ಲ. ಆ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅಲ್ಲಿರುವಂತಹ ಗಾರ್ಡ್ಗಳು ಕೂಡ ಸದ್ಯಕ್ಕೆ ಎಲ್ಲರ ಮೇಲೂ ಕಣ್ಣಿಡೋಕೆ ಸಾಧ್ಯವಾಗೋದಿಲ್ಲ. ನಿರಂತರ ಮಳೆಯಿಂದ ನೀರಿನ ಮಟ್ಟ ಕೂಡ ಹಠಾತ್ ಏರಿಕೆಯಾಗಿದೆ. ಕಡಿಮೆ ನೀರಿದ್ದಾಗ ಜಲಪಾತದ ನಡುವೆ ಈ ಕುಟುಂಬ ಹೋಗಿದೆ ಅಲ್ಲಿಗೆ. 9 ಜನರಿರುವಂತಹ ಕುಟುಂಬ. ಕಡಿಮೆ ನೀರಿತ್ತು. ಆ ಸಂದರ್ಭದಲ್ಲಿ ಒಂದು ರೀಲ್ಸ್ ಮಾಡೋಣ, ಫೋಟೋ ತೆಗೆದುಕೊಂಡು ಬರೋಣ ಅಂತ ಹೋಗಿದ್ದಾರೆ. ಏಕಾಏಕಿಯಾಗಿ ನೀರಿನ ಮಟ್ಟ ಏರಿಕೆ ಆಗ್ತಾ ಇದ್ದಂತೆ ಒಂದು ಕಡೆ ಆ ನೀರು ಕೂಡ ರಭಸಕ್ಕೆ ಹರಿದು ಬರ್ತಾ ಇದೆ. ನೋಡಿ, ಅದೆಷ್ಟು ಫೋರ್ಸ್ ಅಲ್ಲಿ ಬರ್ತಾ ಇದೆ ನೀರು. ಪರಿಸ್ಥಿತಿ ಒಂದು ರೀತಿ ಬೇರೆ ರೀತಿಯಾಗಿದ್ದೆ. ಅಲ್ಲಿ ಪೊಲೀಸರು, ಅಗ್ನಿಶಾಮಕ ದಳದ ಸೇವೆಗಳಾಗಿರ್ಬೋದು, ಎಲ್ಲವೂ ಕೂಡ ಕಾರ್ಯನಿರ್ವಹಿಸ್ತವೆ. ಸ್ಥಳಕ್ಕೆ ಧಾವಿಸುವುದಕ್ಕಿಂತ ಮುಂಚಿತವಾಗಿ ನೀರಿನ ಮಟ್ಟ ಜಾಸ್ತಿಯಾಗಿ ಇಡೀ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಕೊಚ್ಚಿಕೊಂಡು ಹೋಗಿದ್ದಾರೆ ನೀರಿನಲ್ಲಿ. ಪ್ರವಾಸಕ್ಕೆ ಹೋದವರು ಮಸಣದ ಹಾದಿಯನ್ನ ಹಿಡಿದಿದ್ದಾರೆ. ಮುಂಗಾರು ಮಳೆ ಶುರುವಾಗಿದೆ. ಭೂಶಿ ಅಣೆಕಟ್ಟು, ಟಾಟಾ ಅಣೆಕಟ್ಟು, ಕೆಲವೊಂದು ತುಂಗರ್ಲಿ ಅಣೆಕಟ್ಟು, ಈ ರೀತಿ ಅಲ್ಲಿ ಬರುವಂತಹ ಭೇಟಿ ನೀಡುವಂತಹ ಪ್ರವಾಸಿಗರಿಗೆ ಜಾಗರೂಕರಾಗಿರ್ಬೇಕು ಅಂತ ಆಗಾಗ ಎಚ್ಚರಿಸ್ತಾ ಇರ್ತಾರೆ. ನೀರಿನಲ್ಲಿ ಕೊಚ್ಚಿ ಹೋದಂತ ಆ ಮೃತದೇಹಗಳಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು. 3 ಜನರ ಮೃತದೇಹ ಸಿಕ್ಕಿದೆ. ಇನ್ನು ಶೋಧ ಕಾರ್ಯ ನಡೀತಾ ಇದೆ. ಸದ್ಯದ ಮಟ್ಟಿಗೆ ಮಳೆಯ ಚಟುವಟಿಕೆ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು ನೋಡಿಕೊಂಡು ಈ ಭೂಶಿ ಜಲಪಾತ ಯಾವ ರೀತಿ ಪ್ರಸಿದ್ಧವಾಗಿದೆಯೋ ಅಷ್ಟೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಲೋನಾವಾಲಾ ಜಲಪಾತ ದುರಂತ ಮರೆಯುವ ಹಾಗೆ ಆಗ್ತಾ ಇಲ್ಲ. ಈಗ 9 ಜನರು ಏಕಾಏಕಿಯಾಗಿ ನುಗ್ಗಿದಂತಹ ನೀರಿಗೆ 9 ಜನರು ಈಗ ಸಾವನ್ನಪ್ಪಿರುವಂಥದ್ದು. ಮನ ಕಲಕುವ ವಿಡಿಯೋ ಇದು.